ಬೆಳಗಾವಿ ಜಿಲ್ಲೆ ಕುರಿತಾಗಿ ರಾಜಕೀಯ, ಐತಿಹಾಸಿಕ, ಭೌಗೋಳಿಕ, ವೈಜ್ಞಾನಿಕ, ಪ್ರಸ್ತುತ ಪರಿಸ್ಥಿತಿ ಹಾಗೂ ಭವಿಷ್ಯ ತಂತ್ರಾಂಶಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕನ್ನಡದಲ್ಲಿ. ಬೆಳಗಾವಿ ಜಿಲ್ಲೆ ಸಂಪೂರ್ಣ ಮಾಹಿತಿ 1. ಐತಿಹಾಸಿಕ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಬೆಳಗಾವಿ ಜಿಲ್ಲೆ ಒಂದು ಐತಿಹಾಸಿಕ ಜಿಲ್ಲೆಯಾಗಿ ಗುರುತಿಸಬಹುದು. ಪುರಾತನ ಕಾಲದಲ್ಲಿ ಇದು ರಟ್ಟ ದಿಂಡಿಗಳ ಶಾಸನದಲ್ಲಿತ್ತು. ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ಮರಾಠ ಸಾಮ್ರಾಜ್ಯ, ನಂತರದ ಬೃಹತ್ ಮೈಸೂರು ರಾಜ್ಯ ಮತ್ತು ಬ್ರಿಟಿಷ್ ಆಡಳಿತಕ್ಕೂ ಸಾಕ್ಷಿಯಾಗಿದೆ. 1884ರಲ್ಲಿ ಬೆಳಗಾವಿಯಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಅಖಿಲ ಭಾರತ ಅಧಿವೇಶನ ನಡೆಯಿತು. ಕನ್ನಡ ಸಂಸ್ಕೃತಿ ಹಾಗೂ ಮೌಲ್ಯಗಳ ಉಗಮ ಕದಂಬರ ಕಾಲದಿಂದಲೇ ಇಲ್ಲಿ ಆರಂಭವಾಗಿದೆ. 2. ಭೌಗೋಳಿಕ ಸ್ಥಿತಿ ಜಿಯೋಗ್ರಾಫಿಕಲ್ ಫೀಚರ್ಸ್. ಸ್ಥಳ: ಉತ್ತರ ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಗಡಿಗೆ ಸಮೀಪ. ನದಿಗಳು: ಘಟಪ್ರಭಾ, ಮಲಪ್ರಭಾ, ಮಾರ್ಕಂಡೇಯ. ದ್ವೀಪದ ಹೊಳೆ. ಹವಾಮಾನ ಸಮಶೀತೋಷ್ಣ, ಚಳಿಗಾಲದಲ್ಲಿ ತಂಪಾಗಿರುತ್ತದೆ. ಪ್ರಮುಖ ಪರ್ವತಗಳು: ಭೀಮಗಡ, ಅಂಬಟೂ ಘಾಟ್. 3. ವೈಜ್ಞಾನಿಕ ಆಧಾರಿತ ಮಾಹಿತಿ ಸೈಂಟಿಫಿಕ್ ಫ್ಯಾಕ್ಟ್ಸ್. ಕೃಷಿ ವಿಜ್ಞಾನದಲ್ಲಿ ಬೆಳಗಾವಿ ಅತ್ಯಂತ ಮುಂಚೂಣಿಯಲ್ಲಿದೆ. ಸಕ್ಕರೆ ಬೀಟ್, ಟೊಮೆಟೊ ಮುಂತಾದ ತರಕಾರಿಗಳ ಉತ್ಪತ್ತಿಯಲ್ಲಿ ವಿಜ್ಞಾನ ಆಧಾರಿತ ರೈತ ಪದ್ಧತಿಯು ಬಳಕೆ. ಹಲವಾರು ಕೃಷಿ ಸಂಶೋಧನಾ ಸಂಸ್ಥೆಗಳು, ಹವಾಮಾನ ಅಧ್ಯಯನ ಕೇಂದ್ರಗಳು ಇಲ್ಲಿವೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ವಿವಿಧ ಇಂಜಿನಿಯರಿಂಗ್ ಕಾಲೇಜುಗಳು ಇಲ್ಲಿವೆ. 4. ರಾಜಕೀಯ ಸ್ಥಿತಿ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್. ಬೆಳಗಾವಿಯ ರಾಜಕೀಯದಲ್ಲಿ ಲಿಂಗಾಯತ, ಮರಾಠಿ ಹಾಗೂ ಸ್ಥಳೀಯ ಸಮುದಾಯಗಳ ಪ್ರಭಾವ ಇದೆ. ಜಿಲ್ಲೆಯ ಜನಸಂಖ್ಯೆಯು ಬಹುಭಾಗ ಕನ್ನಡಿಗರು, ಹೆಚ್ಚಿನ ಭಾಗ ಮರಾಠಿಗರು ಇದ್ದರೂ 2006ರಿಂದ ಇನ್ನೂ ಹೆಚ್ಚು ಕನ್ನಡಿಗರ ಒತ್ತಾಯ ಹೆಚ್ಚಾಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ಕನ್ನಡ ಮರಾಠಿ ಭಾಷಾ ವಿವಾದದ ಕೇಂದ್ರಬಿಂದು. ಹಲವಾರು ಪ್ರಮುಖ ಶಾಸಕರು, ಸಂಸದರ ರಾಜಕೀಯ ಪೈಪೋಟಿಯ ಕ್ಷೇತ್ರ. 5. ಪ್ರಸ್ತುತ ಪರಿಸ್ಥಿತಿ ಪ್ರೆಸೆಂಟ್ ಸಿನೆರಿಯೋ. ಬೆಳಗಾವಿ ದ್ವಿತೀಯ ರಾಜಧಾನಿ ಎಂದು ಕರ್ನಾಟಕ ಸರ್ಕಾರ ಘೋಷಿಸಿದೆ. ಕರ್ನಾಟಕ ವಿಧಾನಸೌಧದ ಶಾಖೆಯೂ ಇಲ್ಲಿದೆ. ನೀರಾವರಿ ಯೋಜನೆಗಳು, ಕೃಷಿ ಉದ್ಯಮ, ಸಣ್ಣ ಕೈಗಾರಿಕೆಗಳು ಬೆಳವಣಿಗೆಯಲ್ಲಿವೆ. ಸಾಮಾಜಿಕ ತೊಂದರೆ, ಭಾಷಾ ವಿವಾದ, ಮೂಲಸೌಕರ್ಯದ ಕೊರತೆ. ಆರ್ಥಿಕತೆ ರೈತಾಪಿ ಆಧಾರಿತ, ಆದರೆ ಕೈಗಾರಿಕೆ ಕೂಡ ಬೆಳೆಯುತ್ತಿದೆ. 6. ಭವಿಷ್ಯ ತಂತ್ರಗಳು ಫ್ಯೂಚರ್ ಪ್ಲಾನ್ಸ್. ಬೆಳಗಾವಿಯನ್ನು ಉತ್ತರ ಕರ್ನಾಟಕದ ಉದ್ಯಮ ಹಬ್ ವನ್ನಾಗಿ ರೂಪಿಸುವ ಯೋಜನೆ. ಘಟಪ್ರಭಾ ನದಿಗೆ ಹೆಚ್ಚು ನೀರಾವರಿ ಯೋಜನೆಗಳು, ಹೈಟೆಕ್ ಕೃಷಿ ಸಂಶೋಧನೆಗಳ ಕೇಂದ್ರ ಸ್ಥಾಪನೆ. ಹೊಸ ಸೇತುವೆಗಳು, ರಸ್ತೆಗಳ ಸುಧಾರಣೆ, ರೈಲು ಸಂಪರ್ಕ ಹೆಚ್ಚಳ. ಕನ್ನಡ ಸಂಸ್ಕೃತಿಯ ಉತ್ತೇಜನೆಗೆ ವಿಶೇಷ ಯೋಜನೆಗಳು. ಸಾರಾಂಶ: ಬೆಳಗಾವಿ ಜಿಲ್ಲೆ ಭಾರತೀಯ ಕನ್ನಡ ಸಂಸ್ಕೃತಿಯ ಸಂಗಮ ತಾಣ. ಭೌಗೋಳಿಕವಾಗಿ ವೈವಿಧ್ಯಮಯ, ಐತಿಹಾಸಿಕವಾಗಿ ಶ್ರೀಮಂತ, ರಾಜಕೀಯವಾಗಿ ಸ್ಪಷ್ಟತೆ ಬೇಕಾದ ಜಿಲ್ಲೆ. ಭವಿಷ್ಯದಲ್ಲಿ ಇದು ಕೃಷಿ ಸಂಕಲನ, ಕೈಗಾರಿಕಾ ಸಂಕಲನ, ಕೌಶಲ್ಯಾಭಿವೃದ್ಧಿ ಕೇಂದ್ರ ಆಗುವ ಸಾಧ್ಯತೆ ಉಂಟು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಯ ಬಗ್ಗೆ ಮಾತಾಡೋಣ.